ನೀವು ಯಾವಾಗಲೂ ಮಿಲನ ಅವರು ಕೃಷ್ಣ ಅವ್ರ ಬಗ್ಗೆ ಒಂಥರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತೀರಾ, ಎಲ್ಲ ಮಾತಾಡ್ತೀರಾ. ಹೆಂಗನ್ಸುತ್ತೆ ಅವ್ರ ಜೊತೆ ವರ್ಕ್ ಮಾಡಿದಾಗಿರ್ಬೋದು? ಈ ಜರ್ನಿಯಲ್ಲಿ ನಿಮ್ಮ 10 ವರ್ಷದ ಜರ್ನಿಯಲ್ಲಿ ಅವ್ರದ್ದೊಂದು ಸ್ನೇಹ ಸಿಕ್ಕಿರೋದಿಲ್ಲ, ಹೆಂಗೆ ಅನ್ಸುತ್ತೆ ಅವ್ರ ಬಗ್ಗೆ ಹೇಳೋದು? ಅಂದರೆ ನಾನು ಕೇಳದೇ ಇರೋ ಸಿಸ್ಟರ್ ಅಂತ ಹೇಳ್ಬೋದು ಮಿಲನ ಅವರು. ನನಗೆ ಅಕ್ಕ ಇಲ್ಲ, ಒಬ್ಬಳೇ ಮಗಳು. ಸೊ ಪ್ರತಿ ಬಾರಿ ಏನೇ ಡಿಸಿಷನ್ ಆದ್ರೂ, ಏನೇ ನನ್ನ ಲೈಫ್ ಡಿಸಿಷನ್ ಆಗಲಿ ಅಥವಾ ಸಿನಿಮಾ ಡಿಸಿಷನ್ ಆಗಲಿ ಏನೇ ಆದ್ರೂ ಫಸ್ಟ್ ಕಾಲ್ ಅಂದರೆ ಅವರು ಬ್ರೂಟಲಿ ಹಾನೆಸ್ಟ್ ಇದ್ದಾರೆ ಇಬ್ಬರೂ. ಇದಾಗತ್ತೆ ಅಂದರೆ ಆಗುತ್ತೆ, ಇದಾಗಲ್ಲ ಅಂದರೆ ಆಗಲ್ಲ ಅಂತ ಹಾನೆಸ್ಟಾಗಿ ಹೇಳೋದು ಅಂಥ ಜೋಡಿಗಳಿಬ್ರು ಅಂದರೆ ಅವರು. ನನಗೆ ಇದುವರೆಗೂ ನೀವು ನೋಡಿ ಅವ್ರ ಬಗ್ಗೆ ಹೇಳ್ದೇ ಗುಸ್ಬಂಸ್ ಬರುತ್ತೆ ನನಗೆ. ಪ್ರೀತಿ ಮೇಲೆ ನಂಬಿಕೆ ಇದೆ ಅಂತಂದರೆ ಅವರಿಬ್ಬರು ನೋಡೇ ನನಗೆ ಇದುವರೆಗೂ ನಂಬಿಕೆ ಇರೋದು. ಸೊ ಯಾವುದೇ ಕಷ್ಟ ಆಗಲಿ ಏನೇ ಆಗಲಿ ನನ್ನ ಕಣ್ಣಲ್ಲಿ ನೀರು ಬಂದರೆ ಅವ್ರ ಕಣ್ಣಲ್ಲೂ ನೀರು ಬರುತ್ತೆ. ನಾನು ಖುಷಿ ಪಟ್ಟರೆ ಅವರು ಖುಷಿ ಪಡ್ತಾರೆ. ನನ್ನ ತಾಯಿ ಮತ್ತು ಮಿಲನ ಅವ್ರ ತಾಯಿಯವರು ಕೃಷ್ಣ ಅವರು ಎಲ್ಲರೂ ಫ್ರೆಂಡ್ಸು. ನಾವೆಲ್ಲ ಒಟ್ಟಿಗೆ ಟ್ರಿಪ್ಸ್ ಹೋಗ್ತೀವಿ ಪ್ರತಿ ವರ್ಷವೂ. ವಿ ಮೇಕ್ ಶೋರ್ ಎಲ್ಲರೂ ಒಟ್ಟಿಗೆ ಒಂದು ಟ್ರಿಪ್ ಹೋಗಿ ಬರ್ತೀವಿ ಅಂತ. ಸೊ ನನಗೆ ಇವಾಗ ನೀವು ಈ ಕ್ವಶನ್ ಕೇಳಿದ್ರೆ ವಿತೌಟ್ ಮಿಲನ ಕೃಷ್ಣ ನನ್ನ ಜರ್ನಿ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಇನ್ನು ಮುಂದೇನು ಯಾವತ್ತೂ ಅವ್ರಿಲ್ಲದೆ ನಾನು ಇಮ್ಯಾಜಿನು ಮಾಡೋದಕ್ಕಾಗಲ್ಲ. ಇನ್ನು ಪರಿ ಬೇರೆ, ಸೊ ಏನಂತಾಳೆ? ಅಕ್ಕ ಅಂತಾಳ, ಆಂಟಿ ಅಂತಾಳ? ಅತ್ತೆ. ನಾನು ಸೊಸೆ ಅವಳು. ನನ್ನ ಮೊದಲನೇ ಮಗಳ ಥರ ಅವಳೊಂದು ಮಾರ್ಕ್ ಕೊಟ್ಟಿದ್ದಾಳೆ ಇಲ್ಲಿ ನನಗೆ. ಲೈಕ್ ನನಗೆ ಆ ಮಾರ್ಕ್ಗೆ ನಾನು ಆಯಿಂಟ್ಮೆಂಟ್ ಹಾಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಯಾಕಂದರೆ ಅದು ಮಾರ್ಕ್ ಇರಲಿ ಪರಿ ಕೊಟ್ಟಿರೋದು ಅಂತ. ಇದು ಲಾಸ್ಟ್ 2 months ಆಯಿತು ಆ್ಯಕ್ಚುಲಿ. 2 months ಆಗಿರೋ ಮಾರ್ಕು. ಆ್ಯಕ್ಚುಲಿ ಆಯಿಂಟ್ಮೆಂಟ್ ಹಾಕ್ದೆ ಹೋಗಲಿಲ್ಲ. ಆಮೇಲೆ ಅಂದ್ಕೊಂಡೆ ಇಲ್ಲ, ನಮ್ಮಮ್ಮ ಅಂದರು ನೋಡು ಪರಿ ನಿನ್ಗೊಂದು ದೃಷ್ಟಿ ಬಟ್ ಥರ ಇಟ್ಟಿದ್ದಾಳೆ ಅದು ಹಂಗೆ ಇರಲಿ ಅಂತ. ಅಷ್ಟು ಬಂಗಾರ ಅದು. ಅವರಿಬ್ರದ್ದು ನೀಟಾಗಿ ಕ್ವಾಲಿಟೀಸ್ ತೊಗೊಂಡು ಅಷ್ಟು ಮುದ್ದಾಗಿ ಹುಟ್ಟಿದೆ. ಮೊನ್ನೆ ತಾನೇ ಅಮ್ಮು ಅನ್ನೋದನ್ನು ಕಲಿತು ಎಲ್ಲಿ ಹೋದ್ರು ಏಯ್ ಅಮ್ಮು ಅಂತಾಳೆ. ಸೊ ಅವಳನ್ನು ಒಂಥರ ಮಿನಿ ಜೋ ಥರನೇ ನನಗೆ ಕರೀತಾ ಇರ್ತಾಳೆ. ಸೊ ನನ್ನ ಮಗಳು ಬಂದರು ಅವಳೆ ನನ್ನ ಮೊದಲನೇ ಮಗಳು. ರೀಸೆಂಟ್ ಆಗಿದೆ ಪಾಪರಾಜಿ ವಿರುದ್ಧ ಸಿಡಿದೆದ್ದ ನಟಿಯರು ಅಂತ ಒಂದು ನ್ಯೂಸು. ಸೊ ನೀವು ಹಾಕಿದ್ರಿ ಸ್ಟೋರಿ. ಸೊ ನಿಮ್ಗೇನಾದರೂ ಆ ಥರದ್ದು ವೈಯಕ್ತಿಕವಾಗಿ ಆಗಿತ್ತಾ ಆ ಥರದ್ದು ಏನಾದರೂ? ಆ್ಯಕ್ಚುಲಿ ನೀವು ತುಂಬ ಜನನ ಇಷ್ಟಪಡ್ತೀರಾ ಪರ್ಸ್ನಲ್ಲಾಗಿ, ಹುಡುಗರನ್ನೆಲ್ಲ ಡಿಜಿಟಲ್ ಮೀಡಿಯಾ, ಅದ್ರ ಜೊತೆಗೆ ಸ್ಟೋರಿನೂ ಹಾಕ್ತಾ ಇರ್ತೀನಿ ನೀವು, ಆದರೆ ಚೆನ್ನಾಗಿ ಹಾಕಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ. ಸೊ ನಿಮ್ಗೆ ಅನುಭವ ಆಗಿತ್ತು ಅಥವಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನೀವು? ನನಗೆ ಅನುಭವ ಆಗಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ನನಗೆ ನಮ್ಮ ಪಾಪರಾಜಿ ಅವರು ಎಷ್ಟು ಜನ ನೋಡಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇರ್ತೀನಿ, ನಾನೇ ಇನ್ಫ್ಯಾಕ್ಟ್ ಎಲ್ಲರೂ ಕರೆದು ಮಾತಾಡ್ತೀನಿ. ನನಗೆ ಅನುಭವ ಆಗಿಲ್ಲ. ಆಗಿರೋರು ಜೊತೆಗೆ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಎಷ್ಟೊಂದು ಬಾರಿ ನಾವು ನೋಡ್ತೀವಿ, ಕೆಲವೊಂದು ಸತಿ ಝೂಮ್ ಮಾಡೋದಾಗಲಿ ಇದಾಗಲಿ ಮುಜುಗರ ಫ್ಯಾಮ್ಲಿಗೆ ಆಗ್ಬೋದು. ಸೊ ಅದು ಆಗಬಾರ್ದು, ಅದನ್ನು ತಡೆಗಟ್ಟಬೇಕು ಅಂತ ಅಷ್ಟೇ. ನನಗೆ ಯಾವತ್ತೂ ಅನುಭವ ಆಗಿಲ್ಲ. ಆ್ಯಂಡ್ ನಮ್ಮ ಮೀಡಿಯಾದವರು ತುಂಬ ಚೆನ್ನಾಗಿದೆ, ನಮ್ಮ ಪಾಪರಾಜಿ ಮೀಡಿಯಾದವರೆಲ್ಲ ತುಂಬ ಚೆನ್ನಾಗಿದೆ. ಮೇ ಬಿ ಎಲ್ಲೋ ಒಬ್ಬರು ಇಬ್ಬರು ಹಂಗಿರೋದ್ರಿಂದ ನಾವು ಇಡೀ ಪಾಪರಾಜಿಗೆ ಏನೂ ಮಾತಾಡೋದಕ್ಕಾಗಲ್ಲ. ಸೊ ಅಂಥವ್ರಿಗೆ ನಾವು ಹಾಕಿರೋಂಥ ವೀಡಿಯೋ ಅದು. ಸೊ ಅಟ್ಲೀಸ್ಟ್ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಆ ಥರದ್ದನ್ನು ಮಾಡಬಾರ್ದು ಅದೊಂದೇ ನಮಗೆ ಮುಖ್ಯವಾದ ಉದ್ದೇಶ ಇದ್ದಿದ್ದು. ಆ್ಯಂಡ್ ಐ ಹೋಪ್ ಇದರಿಂದ ಒಂದಿಷ್ಟು ಜನ ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡಿ ಅವ್ರ ಮನೆ ಹೆಣ್ಮಕ್ಳ ಬಗ್ಗೆನೂ ಯೋಚನೆ ಮಾಡಿ ತೆಗಿಬೇಕು. ಬಟ್ ನಮ್ಮ ಮೀಡಿಯಾದವ್ರು ತುಂಬ ಚೆನ್ನಾಗಿದ್ದಾರೆ, ನಮ್ಮ ಪಾಪರಾಜಿ ಅವರು ತುಂಬ ಚೆನ್ನಾಗಿದ್ದಾರೆ. ಕೆಲವೊಂದು ಒಬ್ರಿಬ್ರು ಆ ಥರ ಇರ್ತಾರೆ. ಬಟ್ ಅವ್ರು ಇನ್ಮೇಲಿಂದ ಅದನ್ನು ಮಾಡಬೇಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇರಬೇಕನ್ಸುತ್ತೆ ಈ ಥರದ್ದೊಂದು ಸಂಸ್ಕೃತಿ. ಅಂದರೆ ಅದು ಅಡ್ವಾಂಟೇಜು ಇದೆ ಅದರಿಂದ. ತುಂಬ ಯಾವುದೋ ಒಂದು ಪ್ರೋಗ್ರಾಮ್ ಬಂದಿರ್ತಾರೆ ಹೋಗಿರ್ತಾರೆ, ಅದು ಹೀರೋಯಿನ್ಸಿಗೆ ತುಂಬ ಅಡ್ವಾಂಟೇಜ್ ಇದೆ, ಅದರಿಂದ ಸಿನಿಮಾ ಅವಕಾಶಗಳನ್ನು ಸಿಕ್ಕಿದೆ ಎಷ್ಟೋ ಜನಕ್ಕೆ. ಸೊ ಮುಂದೆ ಇರಬೇಕಾ ಅಥವಾ ಇದು ಬೇಡ ಅಂತ ಅನಿಸುತ್ತೆ ನಿಮ್ಗೆ ಈ ಥರದ್ದೊಂದು ಪಾಪರಾಜಿ ಕಲ್ಚರ್ ಅಂಟಿಲ್ ಅನ್ಲೆಸ್ ಡಿಗ್ನಿಟಿಗೆ ಏನು ಧಕ್ಕೆ ತರದೇ ಇರೋಂತಹ ವಿಡಿಯೋಗಳನ್ನ ತೆಗೆದು ಹಾಕೋದ್ರಿಂದ ಐ ಥಿಂಕ್ ಇಟ್ಸ್ ಗುಡ್, ಅದು ಓಕೆ. ಬಟ್ ಒಂದು ಲೈನನ್ನು, ಒಂದು ಬೌಂಡ್ರಿ ಕ್ರಾಸ್ ಮಾಡಿ ಮಾಡೋವಂಥದ್ದು ಪ್ರಾಬ್ಲಮ್ ಆಗ್ಬೋದು. ಅದು ಒಂದು ಡಿಸ್ಟರ್ಬೆನ್ಸ್ನ ಕಾಸ್ ಮಾಡ್ಬೋದು ನಮಗೂ. ಸೊ ಆ ಬೌಂಡ್ರೀಸ್ ಕ್ರಾಸ್ ಮಾಡಿದ್ರೆ ನಮ್ಮ ರೆಸ್ಪೆಕ್ಟ್, ನಿಮ್ಮ ರೆಸ್ಪೆಕ್ಟ್ ಎರಡನ್ನೂ ಮ್ಯೂಚುವಲಿನ ರೆಸ್ಪೆಕ್ಟ್ ಮಾಡಿದ್ರೆ ಐ ಥಿಂಕ್ ಇಟ್ಸ್ ಅಮೇಝಿಂಗ್. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. 10 ವರ್ಷ ಆಗಿದೆ, ಇನ್ನೂ 10 ವರ್ಷ ಇಂಡಸ್ಟ್ರಿಯಲ್ಲಿ ಇರಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್.